ಸರಿ, ಕಂಪ್ಲೇಂಟ್ ಕೊಡೋದು ಬೇಡ. ನೀವು ಸಾಕ್ಷಿ ಒಪ್ಕೊಳ್ಳಿ, ನಾನು ಮನೆ ಮುರಿಯೋ ಕೆಲಸ ಮಾಡಿಲ್ಲ ಅಂತ. ಆಯಿತು, ನೀನು ಆ ಕೆಲಸ ಮಾಡಿಲ್ಲ. ಈಗ ಮನೆ ಬಿಟ್ಟು ಹೋಗೋ ಮಾತು ಬಿಟ್ಟು ಒಳಗಡೆ ಹೋಗು. ಅವಳಿಗೂ ಹೇಳೋಕೆ ಹೇಳಿ. ಅದನ್ನು ನಾನು ಹೇಳೋಕ್ಕಾಗಲ್ಲ ಅರ್ಪಿತಾ, ಅದು ಅವಳು ವೈಯಕ್ತಿಕ ಅಭಿಪ್ರಾಯ. ಅವಳನ್ನ ಬಲವಂತ ಮಾಡೋಕ್ಕಾಗಲ್ಲ. ಸಾಕ್ಷಿ, ಅರ್ಪಿತಾ ಅಮ್ಮಂಗೆ ಸಾರಿ ಕೇಳು. ನಾನು ಯಾಕೆ ಸಾರಿ ಕೇಳಲಿ? ಸಾರಿ ಕೇಳೋ ಅಂತ ತಪ್ಪು ನಾನೇನೋ ಮಾಡಿಲ್ಲ, ನಾನು ಸಾರಿ ಕೇಳಲ್ಲ. ಸಾಕ್ಷಿಗೆ ನಾನು ಈ ಮನೇಲಿರೋದು ಇಷ್ಟ ಇಲ್ಲ. ಸರಿ, ನಾನು ಮನೆ ಬಿಟ್ಟು ಹೋಗ್ತೀನಿ. ಒಂದು ನಿಮಿಷ ಅರ್ಪಿತಾ ಅಮ್ಮ, ನಿಮಗೆ ಮರ್ಯಾದೆ ಇಲ್ದಿರೋ ಕಡೆ ನನಗಿರೋಕೆ ಇಷ್ಟ ಇಲ್ಲ ಅಮ್ಮ. ಬನ್ನಿ. ಆರ್ಯ, ನೀನು ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ? ನನಗೆ ಅರ್ಪಿತಾ ಅಮ್ಮನ ಬಗ್ಗೆ ತುಂಬ ಗೌರವ ಇದೆ. ಅವ್ರಿಗೆ ಮರ್ಯಾದೆ ಸಿಗದಿರೋ ಕಡೆ ನಾನಿರಲ್ಲ. ಬನ್ನಿಮ್ಮ, ಹೋಗೋಣ. ಒಂದು ನಿಮಿಷ ಅರ್ಪಿತಾ. ಹೋಗೋಕೆ ಮುಂಚೆ ಒಂದು ನಿಮಿಷ ಮಾತಾಡ್ಬೋದಾ? ಇರು, ಬಂದೆ ಆರ್ಯ. ಆರ್ಯನ ಮುಂದಿಟ್ಕೊಂಡು ನನ್ನನ್ನು ಹೆದರಿಸ್ಬೋದು ಅಂತ ಕನ್ಸೋಲು ಅನ್ಕೋಬೇಡ ಅರ್ಪಿತಾ. ನಿನಗಿಂತ ಗೇಮ್ ಚೆನ್ನಾಗಿ ಆಡೋದಕ್ಕೆ ನನಗೆ ಗೊತ್ತು. ಆ ಶಿಶುವಿಹಾರಕ್ಕೆ ನಿನ್ನ ಕಡೆ ರೌಡಿಗಳನ್ನ ಕರ್ಕೊಂಡೋಗಿ ನಿರೋಷಕ್ಕೆ ಬೆದರಿಕೆ ಹಾಕಿದೆ ಅಂತ ನನಗೆ ಗೊತ್ತಾಗಿದೆ. ಆ ರೀತಿಯಾಗಿ ಈಗಲೇ ಹೇಳಿ ಕಂಪ್ಲೇಂಟ್ ಕೊಡಿಸ್ತೀನಿ ನಿಮ್ಮ ಮೇಲೆ. ಕಮ್ಮಿ ಅಂದ್ರೆ 1 ವರ್ಷ ಒಳಗೆ ಹೋಗ್ತೀಯಾ? ಅಷ್ಟೇ ಅಲ್ಲ, ನೀನು ನನ್ನ ಮನೆಯಿಂದ ಹೋಗ್ತಾ 20 ಲಕ್ಷ ಬೆಲೆ ಬಾಳೋ ಚಿನ್ನದ ಒಡವೆ ಕ್ಯಾಶ್ ತೊಗೊಂಡು ಹೋಗಿದ್ಯಾ ಅಂತ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. 4 ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ. ಯೋಚನೆ ಮಾಡು, ಜೈಲಿಗೆ ಹೋಗ್ತೀಯೋ ಅಥವಾ ನನ್ನ ಮಗ ಆರ್ಯನ್ನ ನಿನ್ನ ಜೊತೆಗೆ ಬರದೇ ಇರೋ ಥರ ತಡೀತೀಯೋ ಅಂತ. ಆರ್ಯ, ಮನೆ ಬಿಟ್ಟು ಹೋಗೋದು ಬೇಡ. ಅಮ್ಮ, ಅಪ್ಪ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಲ್ಲ ಅಮ್ಮ, ಅದು ಯಾಕೆ? ಪ್ಲೀಸ್, ಬೇಡ ಅಷ್ಟೆ. ಹೇಳು ಸಾಕ್ಷಿ. ಹಲೋ ಸಾಕ್ಷಿ. ಸಾರಿ ಅಮ್ಮ. ಸಾರಿ ಯಾಕೆ ಕೇಳ್ತಾ ಇದೆಯಾ? ನಾವು ಅನ್ಕೊಂಡ ಹಾಗಾಗ್ಲಿಲ್ಲ. ಅಂದ್ರೆ ಅರ್ಪಿತಾ? ಅಮ್ಮ, ಅವ್ರ ಮನೆ ಬಿಟ್ಟು ಹೋಗ್ಲಿಲ್ಲ. ಆರ್ಯ ಬಂದ್ಮೇಲೆ ಕಂಪ್ಲೀಟ್ ಪಿಕ್ಚರೇ ಚೇಂಜ್ ಆಗೋಯ್ತು. ಅವನು ಅರ್ಪಿತಾ ಆಂಟಿ ಪರ ಇಷ್ಟು ವಹಿಸ್ಕೊಳ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅರ್ಪಿತಾ ಆಂಟಿ ಈ ಮನೇಲಿರಲ್ಲ ಅಂದ್ರೆ ನಾನು ಈ ಮನೇಲಿರಲ್ಲ ಅಂತ ಹಠ ಹಿಡಿದು ನಿಂತ್ಬಿಟ್ಟ. ಅಮ್ಮ,
ಮಾಡ್ತಿದ್ಯಮ್ಮ? ಅಮ್ಮ ಅದು ನೀನೇನು ಹೇಳೋದು ಬೇಡ ಕಣೆ. ನಿನ್ನ ಕಣ್ಣೀರೇ ನನಗೆಲ್ಲ ಹೇಳ್ತಾ ಇದೆ. ಆ ಅರ್ಪಿತನ ಮನೆಯಿಂದ ಹೊರಗೆ ಹಾಕೋಣ ಅಂತ ಹೇಳಿದಾಗ ಆರ್ಯ ಜಗಳಕ್ಕೆ ನಿಂತಿರ್ತಾನೆ. ಅರ್ಪಿತಾ ಮನೆ ಬಿಟ್ಟು ಹೋದ್ರೆ ತಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿರ್ತಾನೆ. ಹೌದು ತಾನೆ? ಆ ಅರ್ಪಿತಾ ಸಾಮಾನ್ಯದವಳಲ್ಲ ಕಣೆ. ಆರ್ಯ ಚಿಕ್ಕ ಮಗು ಆಗಿದ್ದಾಗಿಂದ ನಾನೇ ನಿನ್ ತಾಯಿ ಅಂತ ಆ ಮಗು ತಲೆ ತುಂಬಿರ್ತಾಳೆ. ಚಿಕ್ಕ ಮಕ್ಕಳು ದೊಡ್ಡವ್ರ ಮಾತನ್ನ ಬೇಗ ನಂಬಿಡ್ತಾರೆ. ದೊಡ್ಡವರಾದ್ಮೇಲೆ ಆ ನಂಬಿಕೆನ ಹೋಗ್ಲಾಡ್ಸೋದು ತುಂಬಾ ಕಷ್ಟ. ನನಗೆ ಯಾಕೋ ಆರ್ಯ ನಿನ್ನ ಅಮ್ಮ ಅಂತ ಒಪ್ಕೊಳ್ಳೋದು ತುಂಬಾ ಕಷ್ಟ ಅನ್ಸುತ್ತೆ. ಆದಷ್ಟು ಬೇಗ ಈ ಸತ್ಯನ ನೀನು ಒಪ್ಕೊಂಡ್ರೆ ಅದು ನಿನಗೆ ಒಳ್ಳೇದು ಕಣೆ. ಆದಿತ್ಯ ನಿಮ್ ಬಗ್ಗೆ ಏನೋ ಅನ್ಬಿಟ್ಟು ಹೀಗೆಲ್ಲ ಕಣ್ಣೀರ್ ಹಾಕೊಂಡು ಕೂರ್ಬೇಡಿ ಅಮ್ಮ. ಯಾರೋ ಈ ಥರ ಮಾತಾಡಿದ್ದಿದ್ರೆ ಇಷ್ಟು ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಮಾತಾಡಿದ್ದು ಆರ್ತಿ ಅವ್ರ ಮಗ. ಎಲ್ಲರ ಮುಂದೆ ಎಂತೆಂತ ಮಾತಾಡ್ದ ಗೊತ್ತಾ? ಅವ್ರು ಮಾಡಿರೋ ಅವಮಾನಗಳನ್ನ ನೆನ್ಸ್ಕೊಂಡ್ರೆ ಈಗ್ಲೇ ಸತ್ತು ಹೋಗೋಣ ಅನ್ಸುತ್ತೆ. ಅಮ್ಮ, ನೀವು ಡ್ಯಾಡಿ ಮಾತಿಗೆ ಒಪ್ಪಾರ್ದಿತ್ತು. ನಾವು ಮನೆ ಬಿಟ್ಟು ಆಚೆ ಹೋಗಿದ್ದಿದ್ರೆ ಗೊತ್ತಾಗ್ತಿತ್ತು ಇವ್ರಿಗೆಲ್ಲ. ಯಾಕಮ್ಮ ಒಪ್ಕೊಂಡ್ರಿ? ಹೌದು ಕಣೋ ಆರ್ಯ, ಇವರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತಾನೆ ನಾನು ನಿನ್ನನ್ನು ಈ ಮನೆಯಿಂದ ಕರ್ಕೊಂಡು ಹೋಗೋ ಮಾಸ್ಟರ್ ಪ್ಲಾನ್ ಮಾಡಿದ್ದೆ. ಆದ್ರೆ ಏನು ಮಾಡಲಿ, ನಿಮ್ಮಪ್ಪ ಎಲ್ಲ ಹಾಳು ಮಾಡ್ಬಿಟ್ಟ. ನೀನ್ ನನ್ನ ಮಾತು ಕೇಳ್ತೀಯ ಅಂತ ನಿನ್ನ ನನ್ನ ಜೊತೆ ಕರ್ಕೊಂಡು ನಾನು ಈ ಮನೆ ಬಿಟ್ಟು ಹೋಗಿದ್ದಿದ್ರೆ ಆದಿತ್ಯ ಹೇಳಿದ್ದು ನಿಜ ಅಂತ ಸಾಕ್ಷಿ ಊರು ತುಂಬ ಹೇಳ್ಕೊಂಡು ಬಂದಿರೋಳು. ನನಗೆ ಆ ಥರ ಕೆಟ್ಟ ಹೆಸರು ತಗೊಳಕ್ಕೆ ಇಷ್ಟ ಇಲ್ಲ ಕಣೋ. ನಾನು ಯಾವತ್ತೂ ಮನೆ ಒಡೆಯೋ ಕೆಲಸ ಮಾಡಿಲ್ಲ ಕಣೋ. ಈ ಮನೆಗೆ ಎಷ್ಟು ತ್ಯಾಗ ಮಾಡಿದ್ದೀರಂತ ಎಲ್ಲರಿಗೂ ಗೊತ್ತಮ್ಮ. ನನ್ನ ಸ್ವಂತ ತಾಯಿ ತನ್ನ ಮಗುನ ನೋಡ್ಕೊಳ್ತಾಳೋ ಇಲ್ವೋ, ಅಷ್ಟು ಪ್ರೀತಿ ನಮಗೆಲ್ಲ ಕೊಟ್ಟು ಸಾಕಿದ್ದೀರಾ ನೀವು. ಅದನ್ನ ನೀನ್ ನೆನ್ಪಿಟ್ಕೊಂಡಿದ್ಯಾ? ಆದ್ರೆ ಸಾಕ್ಷಿಗೆ ನೀನ್ ಮನೆಗೆ ಬರೋದಕ್ಕೂ ಮುಂಚೆ ಅವಳೇನಂದ್ಲು ಗೊತ್ತಾ? ಆದಿತ್ಯ ಹೇಳಿದ್ದೆ ಸರಿ, ನಾನು ಈ ಮನೆ ಒಡೆದೆ, ಆರ್ತಿಯವ್ರ ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅಂತ ಹೇಳಿದ್ಲು. ಅಮ್ಮ, ಡ್ಯಾಡಿಗೆ ಸಾರಿ ಕೇಳಿದ್ರಲ್ವಾ? ನಾಳೆನೋ ನಾಡಿದ್ದು ಸಾಕ್ಷಿನೂ ನಿಮ್ಮ ಹತ್ರ ಸಾರಿ ಕೇಳಂಗೆ ಮಾಡ್ತೀನಿ. ಅವ್ರು ಏನೇ ಸಾರಿ ಕೇಳಿದ್ರು ಅವ್ರ ಮನಸ್ಸಲ್ಲಿ ನನ್ನ ಮೇಲೆ ಕೋಪ ಇದ್ದೇ ಇರುತ್ತಲ್ವಾ? ಆರ್ಯ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಏನು ಹೇಳಿ ಅಮ್ಮ, ನೀವೇನು ಹೇಳಿದ್ರು ಕೇಳ್ತೀನಿ. ನೋಡು, ನಿನ್ನ ತಂದೆಗೆ, ಅಜ್ಜಿಗೆ, ಸಾಕ್ಷಿಗೆ ಎಲ್ಲರಿಗೂ ಆರ್ತಿಯವ್ರಿ ಮನೆಗೆ ಬರೋದು ಇಷ್ಟ. ನಾನು ನೀನು ಮಾತ್ರ ಅದಕ್ಕೆ ಅಡ್ಡಿಯಾಗಿದ್ದೀವಿ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ಆರ್ತಿ ಮೇಡಮ್ ಈ ಮನೆಗೆ ಬರೋದಾದ್ರೆ ಬರಲಿ, ನಾನು ಏನದಕ್ಕೆ ವಿರೋಧಿಸಲ್ಲ. ನೀನು ಏನು ಎದುರು ಮಾತಾಡಬೇಡ. ನೋ, ಅದು ಖಂಡಿತ ಸಾಧ್ಯ ಇಲ್ಲ. ನಾನು ನೀವು ಈ ಮನೇಲಿ ಇರೋ ತನಕ ಆರ್ತಿಯವ್ರ ಮಗ ಆದಿತ್ಯ ಈ ಮನೇಲಿ ಬರಕ್ ನಾನು ಖಂಡಿತ ಅವಕಾಶ ಕೊಡಲ್ಲ. ನನಗ್ ತಾಯಿ ಹತ್ರ ಬೇಕಿದ್ದಾಗ ಇರ್ದಿದ್ದ ಅಮ್ಮ ನನಗೀಗ ಬೇಡ. ಅವ್ರು ನನ್ನ ತಾಯೇ ಅಲ್ಲ, ನನ್ನ ತಾಯಿ ನೀವು. ನಿಮ್ ಸ್ಥಾನನ ಬೇರೆಯವ್ರು ತಗೊಳಕ್ಕೆ ನಾನು ಖಂಡಿತ ಅವಕಾಶ ಕೊಡಲ್ಲ ಅಮ್ಮ.
ಇದೊಂದು ವಿಷಯ ನನ್ನ ಕಟ್ಟಾಕ್ಬೇಡಿ ಪ್ಲೀಸ್. ಇಷ್ಟು ದಿನ ನಿನ್ನನ್ನು ಕಷ್ಟಪಟ್ಟು ಸಾಕಿ ಬೆಳೆಸಿದ್ದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ನಿಮ್ಮಪ್ಪ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಬಾಯಲ್ಲೇ ಆರತಿ ಬರಲಿ ಅಂತ ನಿನಗೆ ಹೇಳಿಬಿಟ್ರೆ ಏನು ಮಾಡ್ತೀಯಾ ಅಂತ ಪರೀಕ್ಷೆ ಮಾಡಿದೆ. ನೀನು ಆರತಿ ಮಗ ಅಲ್ಲ ಆರ್ಯ, ಈ ಅರ್ಪಿತನ ಮಗ. ಅರ್ಪಿತನ ಹತ್ರ ಯಾಕೋ ಜಗಳ ಮಾಡಕ್ ಹೋದೆ? ಮನೆ ಮುರ್ಕಿ ಅವಳು ಹಿಂದೆ ನಿನಗೂ ಆ ಸೂರ್ಯನ ಮಧ್ಯೆ ಫಿಟ್ಟಿಂಗ್ ಇಟ್ಟು ನಿನ್ನ ಮನೆ ಬಿಟ್ಟು ಆಚೆ ಹೋಗಿ ಮಾಡಿದ್ಲು. ಅದನ್ನ ಅವಳ ಮುಖದ ಮುಂದೆ ಹೇಳ್ದೆ. ಇನ್ನೇ ಅವಳ ಮೇಲೆ ಬಂದಿದ್ದ ನನ್ನ ಕೋಪಕ್ಕೆ ಅವಳನ್ನಲ್ಲೇ ಸಮಾಧಿ ಮಾಡ್ಬಿಡ್ತಿದ್ದೆ. ನಿರೋಷ ಬಂದು ನನ್ನ ತಡೆದ್ಲು, ಅದಕ್ಕೆ ನಾ ಸುಮ್ಮನೆ ಅದೇ. ನೀನ್ ಹಾಗೆ ಮಾಡಿದಿದ್ರೆ ನಿನ್ನನ್ನು ನೋಡೋದಕ್ಕೆ ನಾನು ನಿಮ್ಮ ಅಜ್ಜಿ ಜೈಲಿಗೆ ಬರ್ಬೇಕಾಗಿತ್ತು. ಈ ಅರ್ಪಿತ ಅಂತ ಕೊಂದು ಜೈಲಿಗೆ ಹೋದ್ರು ಅದ್ರಲ್ಲಿ ಸ್ವಲ್ಪ ನೆಮ್ಮದಿ ಆದ್ರೂ ಇರುತ್ತೆ. ಅವಳು ಏನ್ ಮಾಡ್ಲು ಅಂತ ಗೊತ್ತಮ್ಮ ನಿನಗೆ? ನನಗೆಲ್ಲ ವಿಷಯ ಗೊತ್ತಾಯ್ತು ಅದೇ. ಸಾಕ್ಷಿ ನನಗೀಗಷ್ಟೇ ಫೋನ್ ಮಾಡಿ ಹೇಳಿದ್ಲು, ನಿರೋಷ ಅರ್ಪಿತನ ಹತ್ರ ಸಾಲ ತಗೊಂಡಿದ್ದಾಳಂತೆ. ಆ ಸಾಲ ತೀರ್ಸಕ್ಕಾಗದೆ ಅವಳು ಜಾಗ ಕೇಳಕ್ ಬಂದಿದ್ದಾಳೆ. ಅದ್ರಲ್ಲಿ ಏನಿದೆಯೋ ತಪ್ಪು? ನೋಡ್ ಶೋಭಾ, ಆ ಅರ್ಪಿತ ಅಂದಾಗಿ ನಿನ್ ಮಗಳಿಗೆ ಎಷ್ಟೆಲ್ಲ ಟಾರ್ಚರ್ ಆಗಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ನಿನ್ ಮಗಳಿಗೆ. ನನಗಿರೋದು ನೀನೊಬ್ಬನೇ ಕಣೋ. ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅದೇ. ದಯವಿಟ್ಟು ನೀನು ಮನೇಲೇ ಇದ್ಬಿಡು. ಇನ್ಮೇಲೆ ಹೊರಗಡೆ ಕಾಲಿಡ್ಬೇಡ. ನನ್ನ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾನು ನಿನ್ನ ನೋಡ್ಕೊಂಡು ಸಾಕ್ತೀನಿ. ದಯವಿಟ್ಟು ಈ ರೀತಿ ಹೊರಗಡೆ ಎಲ್ಲ ಜಗಳ ಮಾಡ್ಕೊಂಡು ಬರಬೇಡ. ನನಗೆ ಕಷ್ಟ ಆಗುತ್ತೆ. ಏನಮ್ಮ ನಿನ್ ಟೆನ್ಷನು? ಪೊಲೀಸರು ಮನೆ ಹತ್ರ ಬರ್ತಾರಂತನ? ನೀ ಟೆನ್ಷನ್ ತಗೊಂಬೇಡ. ಅವಳ ಮುಂದೆ ಏನ್ ಹೇಳಿದ್ನೋ ಅದನ್ನ ಅವ್ರ ಮುಂದೆನೇ ಹೇಳ್ತೀನಿ. ಅವಾಗ ನೀನ್ ನೆಕ್ಸ್ಟ್ ಡೇ ಮರ್ಯಾದೆ ಹೋಗೋದು. ಅವಾಗ ತಕ್ಷಣ ಕೇಸ್ ವಾಪಸ್ ತಗೊಂತಾರೆ. ನೋಡಿ ಅಮ್ಮ, ನಾನು ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ತಾನು ಮಾಡಿದ್ ಸರಿ ಅಂತಾನೆ ಅವ್ನು ಬೆನ್ನು ತಡ್ಕೋತಾ ಇದ್ದಾನೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಅವ್ನು ತಪ್ಪು ಮಾಡಿದ್ರೆ ಅಲ್ವೇನೆ ಅವ್ನಿಗೆ ಬುದ್ಧಿ ಹೇಳೋದು. ಅವ್ನು ಮಾಡ್ತಿರೋ ಸರಿಯಾಗೇ ಇದೆ. ನೀವೇನಮ್ಮ, ಅವ್ನು ಚಿಕ್ಕವನು ಮಾತಾಡ್ತಾರೆ ಸರಿ ಇಲ್ಲ ಅಂತ ನಾನು ಹೇಳ್ತಿದ್ದೆ, ನೀವು ಅವ್ನ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ. ನಿರೋಷ ಅವ್ನು ಮದುವೆ ಆಗ್ತಿರೋ ಹುಡುಗಿ. ಅವಳಿಗೆ ಯಾರಾದರೂ ತೊಂದರೆ ಮಾಡಿದರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನೆ ಅವನು? ಹೇಳ್ ನಿನ್ ಮಗಳಿಗೆ, ನಿನ್ ಮಗಳು ಈ ಕಾಲಕ್ಕೆ ಶೂಟ್ ಆಗಲ್ಲ. ಹಳೇ ಪಿಕ್ಚರ್ ತರ ಇನ್ನ ಸ್ಲೋ ಮೋಷನ್. ನ್ಯಾಯ ಪ್ರಾಮಾಣಿಕತೆ ಅನ್ಕೊಂಡು ಥೂ. ಇವಾಗೇನಿದ್ರು ಕಿತ್ಕೊಂಡ್ ತಿನ್ನೋರಿಗೆ ಕಾಲ. ಎದುರಿಗೆ ನಿಂತ್ರೆ ಎಗ್ಗರ್ಸ್ ಓದಿಬೇಕು. ಅರ್ಪಿತಾ ಜಗಳ ಮಾಡಿದ ತಕ್ಷಣ ನಿರೋಷಾಗ 5 ಲಕ್ಷ ಅರೇಂಜ್ ಮಾಡಿಕೊಟ್ಟೆ. ಆ 5 ಲಕ್ಷನ ಹೆಂಗ್ ಅರೇಂಜ್ ಮಾಡಿದೆ ಅಂತ ಕೇಳೋದ್ ಬಿಟ್ಟು ಏನನ್ನೋ ಕೇಳ್ತಾಳೆ ನಿನ್ ಮಗಳು. ಅಲ್ವೋ, 5 ಲಕ್ಷ ಹೇಗೋ ಅರೇಂಜ್ ಮಾಡಿದೆ ನೀನು? ನಮ್ ಬಾಸ್ ಚಿದಂಬರಂ ಹತ್ರ ಹೋಗಿ ಕೇಳಿದೆ. 5 ಸೆಕೆಂಡ್ ಯೋಚನೆ ಮಾಡಿದೆ 5 ಲಕ್ಷ ತಂದಿಟ್ರು. ಗೊತ್ತಾ? ಅಷ್ಟೊಂದು ದುಡ್ಡು ಹೇಗೋ ತೀರಿಸ್ತೀಯಾ? ಇನ್ಮೇಲೆ ನಿಂಗೆ ಸಂಬಳ ಕೊಡಲ್ವಾ ಅವರು? ಅದೆಲ್ಲ ಏನು ಕೇಳಿಲ್ಲಮ್ಮ ಅವರು. ದುಡ್ಡು ಕೇಳಿದೆ, ಕೊಟ್ರು. ಯಾವಾಗ ಕೊಡ್ತೀಯಾ, ಹೇಗ್ ತೀರ್ತಿ ಅಂತ ಏನು ಕೇಳಲಿಲ್ಲ. ಅದೇಗೋ, ಏನು ಕೇಳಿದೆ ಅಷ್ಟು ದೊಡ್ಡ ಅಮೌಂಟ್ ಕೊಡ್ತಾರೆ ಅವರು? ನಂಬಿಕೆ ಮಮ್ಮಿ. ನಮ್ ಬಾಸ್ಗೂ ನಿರೇಶನ್ ಕಂಡ್ರೆ ಭಾರಿ ಪ್ರೀತಿ ಗೊತ್ತಾ? ಮಾಕು ನೀ ನನ್ ಮಗಳು ಅಂತಿರ್ತಾರೆ. ನನ್ನ ನಿರೇಶನ್ ಮದ್ವೆ ಅವರೇ ಮಾಡ್ತಾರಂತೆ. ಒಂದು ವೇಳೆ ನಮ್ ಬಾಸ್ ಚಿದಂಬರಂ ನಿರೋಷನ್ ದತ್ತು ತಗೊಂಡ್ರೆ ನಾನು ಬಿಲಿಯನಿಯರ್ ಚಿದಂಬರಂಗೆ ಅಳಿಯಾಗ ಹೋಗ್ತೀನಿ. ನೋಡ್ತಾ ಇದ್ರೆ ನನ್ನ ಲಕ್ಕು ಹೇಗ್ ತಿರುಗುತ್ತೆ ಅಂತ. ಎಲ್ಲಿಗೆ ಹೋಗ್ತಾ ಇದೆಯಾ? ಸರ್ ರೂಮ್ಗೆ. ಇದನ್ನ ಕೊಡೋಕೆ. ಬೇಗ ಕೊಟ್ಬಿಟ್ಪಾ.
ಏನಮ್ಮ? ಆರ್ಯನು ಸಾಕ್ಷಿ ಇಬ್ರು ಜಗಳ ಆಡ್ಕೊಂಡು ಇಷ್ಟು ಬೇಗ ಸುಲಭವಾಗಿ ಒಂದಾಗ್ಬಿಡ್ತಲ್ವಾ? ನಮ್ಮ ಮೊಮ್ಮಕ್ಕಳು ನಾವು ಎಲ್ಲರೂ ಒಟ್ಟಿಗೆ ಇರಬೇಕು ಕಣೋ. ನಮ್ಮ ಮೊಮ್ಮಕ್ಕಳು ಮದುವೆ ಮಾಡಬೇಕು. ಅದಕ್ಕೆ ಆರ್ತಿ ಈ ಮನೆಗೆ ಆದಷ್ಟು ಬೇಗ ವಾಪಸ್ ಬರಬೇಕು ಸೂರ್ಯ. ನಾನು ಇನ್ನೆಷ್ಟು ವರ್ಷ ಬದುಕಿರ್ತೀನೋ ಏನೋ ಗೊತ್ತಿಲ್ಲ. ನಾನು ಚೆನ್ನಾಗಿರ್ಬೇಕಾದ್ರೆ ನನ್ನ ಮೊಮ್ಮಕ್ಕಳ ಮದುವೆನ ನನ್ನ ಕಣ್ ತುಂಬ ನೋಡಬೇಕು ಸೂರ್ಯ. ಅದೇನಮ್ಮ, ನಾನು 3 ಹೊತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಆದರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲಮ್ಮ. ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ ಸೂರ್ಯ. ಆರ್ತಿನ ಈ ಮನೆಗೆ ಕರ್ಕೊಂಬರೋದ್ರ ಬಗ್ಗೆ ತಯಾರಿ ಮಾಡ್ಕೊ. ಹೇಗೆ ಅಂತ ಅರ್ಥ ಆಗ್ತಿಲ್ಲ. ನೋಡು, ನೀನು ನಾಳೆನೇ ಹೋಗಿ ಆರ್ತಿನ ಮೀಟ್ ಮಾಡು. ಅವಳ ಜೊತೆ ಮಾತಾಡಿದ್ರೆ ನಿನ್ಗೆ ಯಾವುದಾದ್ರೂ ಒಂದು ದಾರಿ ತೋಚುತ್ತೆ. ನಾನು ಆರ್ತಿ ಅವ್ರನ್ನ ಮೀಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಆರ್ಯಂದೇ ಯೋಚನೆ. ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲಮ್ಮ. ಏನೂ ಆಗಲ್ಲ ಸೂರ್ಯ. ಬೆಳಿಗ್ಗೆ ಅರ್ಪಿತನ ಜೊತೆ ಅವನು ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನಾ ಎಷ್ಟು ಹೆದರ್ಕೊಂಬಿಟ್ಟಿದ್ದೆ ಗೊತ್ತಾ? ಆದರೆ ಎಲ್ಲ ಎಷ್ಟು ಸಲೀಸಾಗಿ ಪರಿಹಾರ ಆಯಿತು ನೋಡು. ಇದಕ್ಕೂ ಹಾಗೆ ಏನಾದರೂ ಒಂದು ಪರಿಹಾರ ಇತ್ತೇ ಇರುತ್ತೆ. ಸರಿಯಮ್ಮ, ನೀನು ಹೇಳ್ದಾಗೆ ಮಾಡ್ತೀನಿ. ನಾಳೆನೇ ಹೋಗಿ ಆರ್ತಿ ಅವ್ರನ್ನ ಮೀಟ್ ಮಾಡ್ತೀನಿ. ಹಲೋ, ಏನು ಮಾಡ್ತಾ ಇದ್ದೀರಾ ಅಲ್ಲಿ ನಿಂತ್ಕೊಂಡು? ಅದು ಪಪ್ಪನ ರೂಮ್ಗೆ ಅಮ್ಮ ಹೋದರು. ಏನಾದರೂ ಬೇಕು ಅಂತ ಕರೀತಾರೇನೋ ಅಂತ ಆಚೆ ನಿಂತಿದ್ದೆ. ಡ್ಯಾಡಿ ಏನಾದರೂ ಕೇಳಿದ್ರೆ ನಾನು ಕೊಡ್ತೀನಿ, ನೀವು ಹೋಗಿ ಮಲ್ಕೋಬೋದು. ಸಾಕ್ಷಿ, ಏನು ಅಮ್ಮ ಮಗ ಡೀಪ್ ಡಿಸ್ಕಷನಲ್ಲಿರೋ ಹಾಗಿತ್ತು? ಏನಿಲ್ಲ ಪುಟ್ಟಿ, ನಿಮ್ಮಪ್ಪನ ನಾಳೆ ಹೋಗಿ ಆರ್ತಿನ ಮೀಟ್ ಮಾಡಿ ಮನೆಗೆ ವಾಪಸ್ ಕರ್ಕೊಂಬರೋದ್ರ ಬಗ್ಗೆ ಮಾತಾಡು ಅಂತ ಹೇಳ್ತಾ ಇದ್ದೆ. ಸೂಪರ್, ನಾನು ಡ್ಯಾಡಿಗೆ ಅದನ್ನೇ ಹೇಳಬೇಕು ಅಂತಿದ್ದೆ. ಸೂರ್ಯ ಅವರೇ, ನಾವಿಷ್ಟು ವರ್ಷ ದೂರ ಇದ್ವಿ. ಆರ್ಯ ಆದಿತ್ಯ ದ್ವೇಷ ಮುಗಿಯೋ ತನಕ ನಾವಿಬ್ಬರು ಒಂದೇ ಕಡೆ ಇರೋಕ್ಕಾಗಲ್ಲ ಅಂತ ನೀವು ಚಿಂತೆ ಮಾಡಿಬಿಡಿ ಆರ್ತಿ ಅವರೇ. ಅವರಿಬ್ಬರು ತಮ್ಮ ಎಲ್ಲ ದ್ವೇಷನ ಮರೆತು ಅಣ್ಣ ತಮ್ಮಂದ್ರ ಥರ ಇರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಾವು ಸ್ವಲ್ಪ ದಿವಸ ಕಾಯಬೇಕಾಗುತ್ತೆ ಅಷ್ಟೇ. 20 ವರ್ಷ ಆದ್ಮೇಲೆ ಸಿಕ್ಕಿದ್ವಿ. ಕಳೆದೋಗಿದ್ದೆಲ್ಲ ಮತ್ತೆ ಸಿಕ್ತು ಅಂತ ತುಂಬ ಖುಷಿಯಾಗಿದೆ. ಹೌದು, ಅವತ್ತು ಆರ್ಯನ ನಾನು ನಿಮ್ಮ ಕೈಯಿಂದ ಕಿತ್ಕೋಬಾರ್ದಿತ್ತು. ಆದರೆ ಮತ್ತೆ ಎಲ್ಲ ಕೈಜಾರು ಹೋಗುತ್ತೇನೋ ಅಂತ ಅನಿಸ್ತಾ ಇದೆ. ಆರ್ಯ ಆದಿತ್ಯನ ಜೊತೆ ಬೆಳೆದಿದ್ದಿದ್ರೆ ನಿಮ್ಮ ಜೊತೆ ಇಷ್ಟೊಂದು ದ್ವೇಷ ಇಟ್ಕೋತಿರ್ಲಿಲ್ಲ ಅನ್ಸುತ್ತೆ. ಆದಿತ್ಯ ಆರ್ಯ ಒಬ್ರನ್ನೊಬ್ರನ್ನ ದ್ವೇಷಿಸ್ತಾರೆ. ಆರ್ಯಂಗೆ ನಿಮ್ಮಲ್ಲಿರೋ ದ್ವೇಷನ ಮರೆಯೋ ಹಾಗೆ ಹೇಗೆ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಆರ್ತಿ ಅವರೇ. ಅವರಿಬ್ರು ಸರಿ ಹೋಗೋ ತನಕ ನಾವಿಬ್ರು ಒಟ್ಟಿಗಿರೋದಕ್ಕೆ ಸಾಧ್ಯನೇ ಇಲ್ವಾ? ಆದಿತ್ಯ ನಿಮ್ಮ ಮೇಲೆ ಇಟ್ಕೊಂಡಿರೋ ದ್ವೇಷನ ನಾನು ಸರಿ ಮಾಡ್ತೀನಿ. ಆದರೆ ನೀವು ಆರ್ಯಂಗೆ ಹೇಳೋಕ್ಕಾಗಲ್ವ ಸೂರ್ಯ ಅವರೇ? ನಾನು ಮನೆ ಬಿಟ್ಟು ಬರುವಾಗ ಆರ್ಯನ ನನ್ನ ಕೈಯಿಂದ ಕಿತ್ಕೊಂಡಿದ್ದು ನೀವೇ ತಾನೆ. ಅವನನ್ನು ಖಂಡಿತವಾಗ್ಲೂ ಬಿಟ್ಟು ಬರೋ ಮನಸ್ಸು ನನಗೆ ಇರಲಿಲ್ಲ. ನಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆನ ಅನುಭವಿಸ್ತಾ ಇದ್ದೀನಿ ಸೂರ್ಯ ಅವರೇ. ಆದಿ ಆರ್ಯ ಒಂದಾಗೋ ದಾರಿ ಯಾವುದು?
ಆರ್ಯನ್ ತಾಯಿಯಾಗಿ ಕರ್ತವ್ಯನ ನಿಭಾಯಿಸೋಕ್ಕಾಗದೆ ಬಿಟ್ಟು ಹೋಗಲಿಲ್ಲ ಅಂತ ಮನವರಿಕೆ ಮಾಡೋದಾದ್ರೂ ಹೇಗೆ? ನಾವಿಬ್ರು ಒಟ್ಟಿಗೆ ಕೂತ್ ಮಾತಾಡಿದ್ರೆ ಏನಾದರೂ ಒಂದು ದಾರಿ ಕಂಡ್ಕೊಳ್ಬೋದು ಅಂತ ನನಗೆ ಅನಿಸ್ತಾ ಇದೆ ಸೂರ್ಯ ಅವರೇ. ಹೌದು, ನಾವಿಬ್ಬರು ಒಟ್ಟಿಗೆ ಕೂತು ಮಾತಾಡಿದ್ರೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ.